ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂದರ್ ವಿಡಿಯೋ. ಸೊ ನಿನ್ನೆ ಬಿಗ್ ಬಾಸ್ ನೋಡಿದ್ರಲ್ವಾ? ಈಗ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೊಮೋ ಬಂದಿದೆ, ಅದ್ರ ಬಗ್ಗೆ ಮಾತಾಡೋಣ ಆಮೇಲೆ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಇವಾಗ ನಾಮಿನೇಷನ್ ಬಿಸಿ ತುಂಬಾನೇ ಹತ್ತಿದೆ. ಇವಾಗ ಇಲ್ಲಿ ನಾಮಿನೇಷನ್ ಯಾರನ್ನ ಯಾವಾಗ ಬೇಕಾದ್ರೂ ಹೇಗೆ ಬೇಕಾದ್ರೂ ಮಾಡ್ಬೋದು, ಬಟ್ ಕೊಡೋ ರೀಸನ್ಗಳೇನಿದೆಯಲ್ಲ ಅದು ವ್ಯಾಲಿಡ್ ಆಗಿರಬೇಕು. ಆಮೇಲೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿರಬೇಕು, ನಾಮಿನೇಷನ್ ಅಂತ ಬಂದಾಗ ಇಲ್ಲಿ ಕೊಡೋ ರೀಸನ್ಗಳು ವ್ಯಾಲಿಡ್ ಆಗಿರ್ಬೇಕಂತ ನಾನು ಅವಾಗಲೇ ಹೇಳ್ತೀನಿ. ಬಟ್ ಇಲ್ಲಿ ಕೊಡ್ತಿದಾರಲ್ಲ ವ್ಯಾಲಿಡ್ ರೀಸನ್ನು, ಅವ್ರು ಕೊಡೋ ರೀಸನ್ಗಳೇ ವ್ಯಾಲಿಡೇ ಇರೋದಿಲ್ಲ. ಆಮೇಲೆ ಹೇಗೆ ಕೊಡ್ತಿದ್ದಾರೆ ಅಂದರೆ, ಅವರು ಇನ್ನೊಬ್ರ ಜೋಡಿ ಇರ್ತಾರೆ, ಅವರು ಅವ್ರ ಜೋಡಿ ಇರ್ತಾರೆ, ಅವ್ರು ಒಂದು ವೇಳೆ ಯಾವುದೋ ವಿಷಯಕ್ಕೆ ಜಗಳ ಮಾಡಿದರೆ ಅದನ್ನೇ ಇದನ್ನಾಗಿ ತಗೊಳ್ಳೋದು, ನಾಮಿನೇಷನ್ ರೀಸನ್ ಆಗಿ ತಗೊಳ್ಳೋದು. ಆಮೇಲೆ ಏನೋ ಒಂದಕ್ಕೆ ಅವ್ರಿಗೆ ಕಷ್ಟ ಆಯ್ತು ಅಂದರೆ ಅದನ್ನೇ ಅವರು ರೀಸನ್ ಆಗಿ ತಗೊಂಡು ನಾಮಿನೇಟ್ ಮಾಡೋದು. ಇಂಥ ರೀಸನ್ಗಳು ಎಲ್ಲ ಹೋದರೆ ವ್ಯಾಲಿಡೇಷನ್ ಆಗುತ್ತಾ? ಅವ್ರು ಹೇಳ್ತಾ ಇರೋ ರೀಸನ್ಗಳು ಸತ್ಯ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದು ವ್ಯಾಲಿಡೇಷನ್ ಮಾಡಿ ಆಮೇಲೆ ನಾಮಿನೇಷನ್ಗೆ ಅಂತ ಅದು ಕರೆಕ್ಟಾ? ಆಮೇಲೆ ಈ ಬಿಗ್ ಬಾಸ್ ಮನೆಯಿಂದ ಅವ್ರನ್ನ ಆಚೆ ಕಳಿಸೋದಕ್ಕೆ ಅದೆಷ್ಟು ವ್ಯಾಲಿಡ್ ರೀಸನ್ನು ಅಂತ ತಿಳ್ಕೊಂಡು ನಾವು ನಾಮಿನೇಷನ್ ಮಾಡಬೇಕಾಗುತ್ತೆ. ಸೊ ಪ್ರತಿ ಸೀಸನಲ್ಲಿ ಸುದೀಪ್ ಸರ್ ಹೇಳೋದು ಒಂದೇ ಮಾತು, ಯಾರು ವೀಕ್ ಕಂಟೆಸ್ಟೆಂಟ್ಗಳಿದ್ದಾರೆ ಅವ್ರನ್ನ ನಾಮಿನೇಟ್ ಮಾಡಬೇಕು ಅಂತ, ಅವ್ರನ್ನ ಮನೆ ಬಿಟ್ಟು ಹೊರಗೆ ಹಾಕಬೇಕು ಅಂತ ಅಲ್ವಾ? ಆಮೇಲೆ ಅವ್ರು ಯಾಕೆ ವೀಕ್ ಕಂಟೆಸ್ಟೆಂಟು ಅಂತ ಕಾರಣಗಳನ್ನ ಕೊಟ್ಟು ಮನೆಯಿಂದ ಹೊರಗೆ ಹಾಕಬೇಕು ಅಲ್ವಾ? ವ್ಯಾಲಿಡ್ ರೀಸನ್. ಆಮೇಲೆ ನಾನು ನಿನ್ನೆ ಎಪಿಸೋಡ್ ನೋಡಿದಾಗ ಮತ್ತೆ ಇವತ್ತಿನ ಪ್ರೋಮೋ ನೋಡಿದಾಗ ಅವ್ರಿಗೆ ಏನೋ ಒಂದು ಇಷ್ಟ ಆಗಿರಂಗಿಲ್ಲ, ಅವ್ರಿಗೇನೋ ಒಂದು ವಿಷಯಕ್ಕೆ ಅವ್ರಿಗೆ ಕಷ್ಟ ಆಗಿರುತ್ತೆ, ಅಥವಾ ಅವ್ರೇನೋ ಇವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ಅದನ್ನೇ ಉಲ್ಟಾ ಪಲ್ಟಾ ಮಾಡಿ ಅದನ್ನೇ ಮಾಡೋದು, ಅಥವಾ ಬೇರೆ ಯಾರೋ ಒಬ್ರು ನಾಮಿನೇಟ್ ಮಾಡಿ ಒಂದು ರೀಸನ್ ಕೊಟ್ಟಿದ್ದಾರೆ ಅಂದರೆ ಅದನ್ನು ಪಿಕಪ್ ಮಾಡಿ ಅದರಲ್ಲಿ ಏನೋ ಉಲ್ಟಾ ಪಲ್ಟಾ ಮಾಡಿ ಅದನ್ನು ಕೊಡೋದು. ಒಟ್ಟು ನಾ ಏನೋ ಒಂದು ಕೊಡಬೇಕು, ಕೊಟ್ಟು ಸುಮ್ಮನೆ ಇರಬೇಕು. ಆಮೇಲೆ ಇದನ್ನೆಲ್ಲ ನೋಡಿದರೆ ಅದೊಂಥರ ರಿವೆಂಜ್ ಅನಿಸುತ್ತೆ. ಈ ಥರ ಎಲ್ಲ ಮಾಡ್ಕೋದ್ರೆ ಅದು ನಾಮಿನೇಷನ್ ಪ್ರಕ್ರಿಯೆ ಅಂತ ಆಗುತ್ತಾ? ಸೊ ಪ್ರೊಮೋ ಮಾತ್ರ ಒಂದು ಅಪ್ಲೋಡ್ ಮಾಡಿದ್ದಾರೆ ಆಲ್ರೆಡಿ, ನೋಡೋಣ. ಆಮೇಲೆ ಇಂಟ್ರೆಸ್ಟಿಂಗ್ ಆಗಿದೆ, ಗಿಲ್ಲಿ ವರ್ಸಸ್ ರಾಶಿಕಾ ಶೆಟ್ಟಿ ಅಂತ. ಸೊ ಇಂಟ್ರೆಸ್ಟಿಂಗ್ ಆಗಿದೆ, ನೋಡ್ಕೊಂಡು ಬರೋಣ. ಬರೀ ಒಂದೇ ಪರ್ಸನ್ಗೆ ಅವ್ರ ಫ್ರೆಂಡ್ಗೆ ತಾಕತ್ತಿದ್ರೆ ಆ ಫ್ರೆಂಡ್ಶಿಪ್ ನ ಬೇರೆಯವರು ಬೆಳೆಸ್ಕೊಂಡು ತೋರಿಸಿ ನನಗೆ. ನೀವಿದ್ರೆ ಕಂಫರ್ಟ್ ಝೋನ್, ಬೇರೆಯವ್ರ ಕಂಫರ್ಟ್ ಝೋನ್ ಅಲ್ವಾ? ಅದು ತರಿಸ್ಕೊಳ್ಳಲ್ಲ. ಸೂರ್ಯಚಂದ್ರನ ಹತ್ರ ತರಿಸ್ಕೊಂಡಿಲ್ಲ, ಇವಾಗ ಇನ್ನೇನು ತರಿಸ್ಕೊತೀನಿ. ಕಾಮಿಡಿನ ಎಲ್ಲಿ ಯೂಸ್ ಮಾಡ್ಬೇಕು ಅಲ್ಲಿ ಮಾತ್ರ. ಸೊ ಗೈಸ್, ನಿನ್ನೆ ಎಪಿಸೋಡ್ ನೋಡಿದ್ರೆ ಅನ್ಸುತ್ತೆ ಅಲ್ವಾ, ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇತ್ತು. ಅವ್ರು ಕೊಡೋ ರೀಸನ್ಗಳು ಹೇಗಿತ್ತು? ಏನೋ ಒಂದು ಕೊಡಬೇಕು ಅಷ್ಟೇ. ಅದು ವ್ಯಾಲಿಡ್ ಐತೋ ಇಲ್ಲೋ ಅನ್ನೋದು ಇಲ್ಲ. ಆಮೇಲೆ ಕೊಡೋ ರೀಸನ್ಗಳು ಅಪೋಸಿಟ್ ಇದ್ದಾರಂತೂ ಸುಮ್ಮನೆ ಆಗಿಬಿಡ್ತಾರೆ, ಅದನ್ನ ವಾಪಸ್ಸು ವಾದ ಮಾಡಬೇಕು ಆ ಟೈಮಲ್ಲಿ ಮಾಡಲ್ಲ. ಆಮೇಲೆ ಸುಮ್ಮನಾಗಿ ಆಮೇಲೆ ಮಾತಾಡ್ತಾರೆ. ಆ ಟೈಮಲ್ಲಿ ಅವ್ರು ಕೇಳಿಸ್ಕೊಂತಾರೆ, ವಾಪಸ್ ಬಂದು ಮತ್ತೆ ಅವ್ರನ್ನೇ ತಿರ್ಗಾ ನಾಮಿನೇಟ್ ಮಾಡ್ತಾರೆ. ಅಂದ್ರೆ ನೀನು ಕೊಟ್ಟಿದ್ಯಾ, ನಾನು ನಿನ್ಗೆ ವಾಪಸ್ ಕೊಡ್ತೀನಿ. ಸೊ ಒಂಥರ ಹೆಂಗೆ ಅನ್ಸುತ್ತೆ ಅಂದರೆ ರಿವೆಂಜ್ ತೀರಿಸ್ಕೊಂತಿದ್ದಾರೆ. ಬಟ್ ಅದು ನಾಮಿನೇಷನಾ, ರಿವೆಂಜ್ ತೀರಿಸ್ಕೋಬೇಕು. ಬಟ್ ವ್ಯಾಲಿಡ್ ಪಾಯಿಂಟ್ ಇದ್ರೆ ಮಾತ್ರ ರಿವೆಂಜ್ ತೀರಿಸ್ಕೋಬೇಕು. ಅವ್ರು ಕೊಟ್ಟಿದ್ದಾರೆ ಅಂತ ನಾವು ಕೊಡೋದು, ಆಮೇಲೆ ಅವ್ರ ಬಗ್ಗೆ ಕೊಡೋ ರೀಸನ್ ಕರೆಕ್ಟ್ ಆಗಿದ್ರೆ ಅಪೋಸಿಟ್ ಇದ್ದರು ಮಾತಾಡೋದು ಜಾಸ್ತಿ ಇರಲ್ಲ. ನನ್ನ ನಾಮಿನೇಟ್ ಮಾಡಿದ ತಕ್ಷಣ ವೀಕ್ ಕಂಟೆಸ್ಟೆಂಟ್ ಅಂತ ಅನ್ಕೋಬಾರ್ದು, ಯಾಕಂದರೆ ಅದನ್ನು ರಿವೆಂಜ್ ತೊಗೊಂಡಂಗಾಗುತ್ತೆ. ನಾಮಿನೇಷನ್ ಆಗಿ ನೋಡಬೇಕು. ಆಮೇಲೆ ಇದು ಅಲ್ಲಿರೋ ಕಂಟೆಸ್ಟೆಂಟ್ಗಳು ಅದನ್ನು ಎನಲೈಸ್ ಮಾಡಿ ಅದನ್ನು ಕೊಡಬೇಕಾಗತ್ತೆ ವ್ಯಾಲಿಡ್ ರೀಸನ್ನ. ಆಮೇಲೆ ಅವ್ರು ಯಾರ ಜೊತೆನೇ ಇದ್ದಾರೆ, ಇವ್ರು ಯಾರ ಜೊತೆನೇ ಇದ್ದಾರೆ, ಅದೇನೋ ರಿವೆಂಜು ಆ ಥರ ಮಾಡ್ತಿದ್ದಾರೆ. ಬನ್ನಿ ಪ್ರೊಮೋ ರಿವ್ಯೂ ಕೊಡೋಣ. ಸೊ ಇಲ್ಲಿ ರಾಶಿಕಾ ಶೆಟ್ಟಿ ಅವರು ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡ್ತಿದ್ದಾರೆ, ಮಾಡಲಿ, ಓಕೆ, ಪ್ರಾಬ್ಲಮೇ ಇಲ್ಲ. ಬಟ್ ಅವ್ರು ಮಾಡ್ಬೇಕಾದ್ರೆ ಕೊಡೋ ರೀಸನ್ಗಳು ವ್ಯಾಲಿಡ್ ಆಗಿರಬೇಕು. ಇಲ್ಲಿ ರಾಶಿಕಾ ಅವರು ಸ್ಟ್ಯಾಂಡ್ ತಗೊಳ್ಳೋ ಬಗ್ಗೆ ಮಾತಾಡ್ತಿದ್ದಾರೆ, ಓಕೆನಾ? ಅವರು ಒಬ್ರಿಗೋಸ್ಕರ ಸ್ಟ್ಯಾಂಡ್ ತಗೊಳ್ತಾ ಇದ್ದಾರೆ, ಅದು ಯಾರಿಗೋಸ್ಕರ? ಅವ್ರ ಫ್ರೆಂಡ್ಗೋಸ್ಕರ ಅಂತ ಹೇಳ್ತಿದ್ದಾರೆ ಅವರು. ಸೊ ಇವಾಗ ಅವ್ರ ಫ್ರೆಂಡ್ಗೋಸ್ಕರ ಅವರು ಸ್ಟ್ಯಾಂಡ್ ತಗೊತಿದ್ದಾರೆ, ಅದು ಟ್ರಸ್ಟ್, ಅವ್ರಿಗೆ ಬೆಂಬಲ ಇದೆ ಅಂದಮೇಲೆ ಅದರಿಂದ ನಿನಗೇನು ಪ್ರಾಬ್ಲಮ್ಮು? ನಿಮ್ಗೇನು ಪ್ರಾಬ್ಲಮ್ ಆಗುತ್ತೆ ಹೇಳು? ನಿನ್ನ ನಾಟಕ ಏನಾದ್ರು ತೊಂದರೆ ಆಗಿದೆ, ಅಥವಾ ಅವರಿಬ್ರು ವೀಕ್ ಕಂಟೆಸ್ಟೆಂಟಾ? ನಿನ್ನ ಪ್ರಕಾರ ಅವರಿಬ್ರು ವೀಕ್ ಕಂಟೆಸ್ಟೆಂಟ್ ಅಂದರೆ ಮಾತ್ರ ನೀನು ಅವ್ರನ್ನ ನಾಮಿನೇಟ್ ಮಾಡಿ ಹೊರಗೆ ಹಾಕ್ಬೋದು. ಅವ್ರ ಆಟನ ಅವ್ರು ಆಡ್ತಿದ್ದಾರೆ, ನಿನಗೇನು ಪ್ರಾಬ್ಲಮ್ ಆಗ್ತಿದೆ? ಅವರಿಬ್ರು ಜೊತೆಗಿರೋದು ವೀಕ್ ಅಂತ ಅನ್ಕೊಂಡಿದ್ಯಾ? ಅಥವಾ ಅದರಿಂದ ಅವರಿಬ್ರು ಆಟ ಕೆಟ್ಟಿದೆ ಅಂತ ನೀನು ಅನ್ಕೊಂಡಿದ್ರೆ ಅದನ್ನ ಹೇಳ್ಬೇಕಲ್ವಾ? ನೀವು ತಗೊಳ್ಳಿ, ನಿಮ್ಗೆ ಯಾರು ಬೇಡ ಅಂತ ಹೇಳಿದ್ದಾರೆ? ನೀವು ಸೂರಜ್ ಜೊತೆ ಇರ್ತೀರಲ್ವಾ, ನೀವು ತಗೊಳ್ಳಿ, ನಿಮ್ಮ ಸೂರಜ್ ಜೊತೆ ಸ್ಟ್ಯಾಂಡ್ ತಗೊಂಡು ನಿಂತ್ಕೊಳ್ಳಿ, ಯಾರು ಬೇಡ ಅಂತಾರೆ? ಅದಕ್ಕೆ ಬೇರೆಯವ್ರನ್ನ ನಾಮಿನೇಟ್ ಮಾಡೋದು ತಪ್ಪಾಗುತ್ತೆ. ಸೊ ಇಲ್ಲೆಲ್ಲರೂ ಸುತ್ತಿ ಬಳಸಿ ಎಲ್ಲಿ ಬರ್ತಿದ್ದಾರೆ? ಗಿಲ್ಲಿ ಮತ್ತೆ ಕಾವ್ಯಗೆ ಬರ್ತಿದ್ದಾರೆ, ಮತ್ತೆ ಅವ್ರಿಗೆ. ಸೊ ಕಾವ್ಯ ಗಿಲ್ಲಿಗೋಸ್ಕರ ಸ್ಟ್ಯಾಂಡ್ ತಗೊಂಡ್ರೆ ಅದು ತಪ್ಪಾಗುತ್ತೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಅವಕ್ಕೇನು ಕೆಲಸನೇ ಮಾಡ್ತಿದ್ದಲ್ಲ, ಅದೊಂದೇ ಮಾಡ್ತಿದ್ದಾಳೆ, ಗಿಲ್ಲಿಗೋಸ್ಕರ ಸ್ಟ್ಯಾಂಡ್ ತಗೊತಿದ್ದಾಳೆ. ಈಗ ಗೆಸ್ಟ್ಗಳು ಬಂದು ಹೋದಾಗಿಂದ ಈ ಪ್ರಾಬ್ಲಮ್ ತುಂಬಾನೇ ಆಗ್ತಿದೆ ಇಲ್ಲಿ. ಇವಾಗ ಗಿಲ್ಲಿ ಮತ್ತೆ ಕಾವ್ಯನ ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ನನಗೆ. ಇದೆಲ್ಲ ಮಾಡಿ ಕಾವ್ಯನ ಮತ್ತೆ ಗಿಲ್ಲಿನ ದೂರ ಮಾಡ್ಬೇಕನ್ನೋ ಪ್ಲಾನಿಂಗ್ ಅಲ್ಲಿದ್ದಾರೆ ಮನೆ ಮಂದಿ ಅಂತ. ಆಮೇಲೆ ಗೆಸ್ಟ್ಗಳು ಕೂಡ ಅದನ್ನೇ ಟ್ರೈ ಮಾಡಿದ್ರು, ನೀವು ಅಬ್ಸರ್ವ್ ಮಾಡಿರ್ಬೇಕು, ಲೈವಲ್ಲಿ ಆಗಿರ್ಬೋದು, ಎಪಿಸೋಡಲ್ಲಿ ಆಗಿರ್ಬೋದು. ಆಮೇಲೆ ನೀವು ಲಾಸ್ಟ್ ಎಪಿಸೋಡ್ಗಳೆಲ್ಲ ಅಬ್ಸರ್ವ್ ಮಾಡಿದರೆ ಇದೇ ಎಲ್ಲ ಈಗೇನು ನಾಮಿನೇಟ್ ಮಾಡ್ತಿದ್ರೆ ಅವರೆಲ್ಲ ಕುತ್ಕೊಂಡು ಗಿಲ್ಲಿ ಮತ್ತು ಕಾವ್ಯನ ನಾಮಿನೇಟ್ ಮಾಡಬೇಕು, ಟಾರ್ಗೆಟ್ ಮಾಡಬೇಕು, ಬೇರೆ ಮಾಡಬೇಕು ಅಂತ ಎಷ್ಟೋ ಸಲ ಹೇಳಿದ್ದಾರೆ. ಅವರಿಬ್ಬರನ್ನು ಬೇರೆ ಮಾಡಿದರೆ ಅವಾಗ ಎಫೆಕ್ಟ್ ಆಗುತ್ತೆ ಗಿಲ್ಲಿಗೆ ಅಂತ ತುಂಬ ಸಲ ಹೇಳಿದ್ದಾರೆ. ಸೊ ಸುದೀಪ್ ಸರ್ ಹೇಳಿದ ಮೇಲೆ ರಾಶಿಕಾ ಶೆಟ್ಟಿ ಅವರು ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದರು. ಬಟ್ ಆಟದಲ್ಲೂ ಕೂಡ ತುಂಬ ಚೆನ್ನಾಗಿ ಆಡಿದರು, ವ್ಯಕ್ತಿತ್ವದಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರು ಅವರು. ಆದರೆ ವ್ಯಾಲಿಡೇಷನ್ ಅಂತ ನಾಮಿನೇಷನ್ ಅಂತ ಬಂದಾಗ ಕಾರಣಗಳು ಕೊಡೋದ್ರಲ್ಲಿ ಎಲ್ಲೋ ಕೆಡುತ್ತಿದ್ದಾರೆ ಅಂತ ನನಗನ್ಸುತ್ತೆ. ಸೊ ಆ ಥರ ಚೆನ್ನಾಗಿ ವ್ಯಾಲಿಡ್ ರೀಸನ್ ಕೊಡ್ತಾ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಅದು ಇವಾಗ ಕಾಣಿಸ್ತಿಲ್ಲ.
ಇಲ್ಲಿ ಕಾವ್ಯವ್ರು ಒಂದು ಮಾತು ಹೇಳ್ತಾರೆ, ಪ್ರೊಮೋ ನೋಡಿರ್ಬೋದು ನೀವು. ಅವರಿಬ್ರು ಫ್ರೆಂಡ್ಶಿಪ್ ಅಷ್ಟೊಂದು ಬಾಂಡಿಂಗ್ ಅಲ್ಲಿ ಇದೆ ಅಂತ ಅಂದ್ಬಳಕ ನೀವ್ ಯಾಕೆ ಆ ಫ್ರೆಂಡ್ಶಿಪ್ನ ಒಂದು ವೀಕ್ ಅಂತ ತಿಳ್ಕೊಂಡು ನಾಮಿನೇಷನ್ ತಗೊಂತೀರಾ? ಅದ್ರ ಬದಲು ಬಿಟ್ಬಿಡಿ, ಅವ್ರಿಬ್ರನ್ನ ಅವ್ರು ಬಿಟ್ಬಿಡಿ. ಅದು ನಿಮಗೆ ಪ್ರಾಬ್ಲಮ್ ಅಂತ ಅನ್ಕೊಳ್ಳೇಬಾರ್ದು, ಬಿಟ್ಬಿಡ್ಬೇಕು. ಬಿಟ್ಟು ನೀವು ಅದೇ ತರ ಫ್ರೆಂಡ್ಶಿಪ್ ಮಾಡ್ಕೊಂಡು ನೀವು ಒಬ್ರಿಗೊಬ್ರು ಸ್ಟ್ಯಾಂಡ್ ತಗೊಂಡು ನೀವು ಗೆಲ್ಲೋದನ್ನ ನೋಡಿ. ಆಮೇಲೆ ರಾಶಿಕಾ ಅವರು ನೀವು ಕೂಡ ಫ್ರೆಂಡ್ಶಿಪ್ ಅಲ್ಲೇ ಇದ್ದೀರಾ ಸುರೇಶ್ ಜೊತೆ ಅಲ್ವಾ? ಸೊ ನಿಮ್ಮಿಬ್ಬರು ನೋಡಿದ್ರೆ ನಿಮ್ದು ಇಬ್ಬರದು ಒಳ್ಳೆ ಬಾಂಡಿಂಗೇ ಇದೆ ಅಲ್ವಾ? ಸೊ ನೀವಿದ್ರೆ ತಪ್ಪಲ್ಲ, ಬೇರೆಯವರಿದ್ರೆ ತಪ್ಪು ಅಲ್ವಾ? ಸೊ ಇಲ್ಲಿ ಒಬ್ರು ಒಳ್ಳೆ ಫ್ರೆಂಡ್ಶಿಪ್ ಇದೆ ಅಂತ ಅಂದ್ರೆ ಅದೇ ಇಲ್ಲಿ ಬಿಗ್ ಬಾಸ್ ಮನೇಲಿ ದೊಡ್ಡ ಪ್ರಾಬ್ಲಮ್ ಆಗ್ತಿದೆ. ಯಾಕೆ ಅವ್ರನ್ನ ಅವ್ರ ಪಾಡಿ ಬಿಟ್ಟು ನೀವು ನಿಮ್ಮ ಪಾಡಿಗೆ ನೀವು ಆಟ ಆಡಿದ್ರೆ ಏನಾಗುತ್ತೆ? ಓಕೆನಪ್ಪ, ಅವರಿಬ್ಬರಿಂದ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗ್ತಿದೆ ಅಂತ ಅನ್ನೋದಾದ್ರೆ ನೀವು ಅದನ್ನ ಮಾತಾಡಬೇಕು. ಈಗ ರಾಶಿಕಾ ಮತ್ತು ಸುರೇಶ್ ಅವರು ಇಬ್ರು ಒಟ್ಟಿಗೆ ಇದಾರಲ್ಲ, ಸೊ ನೀವು ಮಾಡೋದು ಗಿಲ್ಲಿಗೆ ಮತ್ತೆ ಕಾವ್ಯಗೆ ಏನಾದ್ರು ಪ್ರಾಬ್ಲಮ್ ಆಗ್ತಿದೆ ಇಲ್ಲ ಅಲ್ಲ? ಆಮೇಲೆ ಗಿಲ್ಲಿ ಮತ್ತೆ ಕಾವ್ಯ ಇನ್ನೂ ಬೆಟರು, ಅವ್ರಿಬ್ರೆ ಫ್ರೆಂಡ್ ಅಲ್ಲದೆ ಅವ್ರು ಎಲ್ಲರ ಜೋಡಿನೂ ಮಿಂಗಲ್ ಆಗ್ತಾರೆ. ಬಟ್ ರಾಶಿಕಾ ಮತ್ತೆ ಸೂರಜ್ ಕಂಪೇರ್ ಮಾಡಿದ್ರೆ ಅವ್ರು ಎಷ್ಟೋ ಬೆಟರು. ಸೊ ನಿಮ್ಮ ಪ್ರಕಾರ ಅದು ಸ್ಟ್ರಾಟಜಿ ಅನ್ನೋದಾಗಿದ್ರೆ ಅವ್ರು ಎಷ್ಟೋ ಜನ ಏನೇನೋ ಹೇಳಿದ್ರು ಕಾವ್ಯಗೆ ಮತ್ತೆ ಗಿಲ್ಲಿಗೆ ಸಪ್ರೇಟ್ ಆಗೋದಕ್ಕೆ. ಬಟ್ ಅವ್ರು ಅದನ್ನ ಬಿಟ್ಕೊಡ್ತಿಲ್ಲ ಅಂತಂದ್ರೆ ಅವರಿಬ್ಬರು ಜೆನ್ಯೂನ್ ಫ್ರೆಂಡ್ಶಿಪ್ ಇದೆ ಅಂತ ನೀವೆಲ್ಲರೂ ತಿಳ್ಕೋಬೇಕು. ಸೊ ಗಿಲ್ಲಿ ಇಲ್ಲಿ ಏನಂತ ಅಂದ್ರೆ ನೀವಿದ್ರೆ ಕಂಫರ್ಟ್ ಝೋನ್, ಬೇರೆಯವರಿದ್ರೆ ಕಂಫರ್ಟ್ ಝೋನ್ ಅಲ್ವಾ? ಹೌದು, ಕರೆಕ್ಟ್ ಆಗಿ ಹೇಳ್ತಾನೆ ಗಿಲ್ಲಿ. ಸೊ ಇದೇ ರೀಸನ್ಗೆ ಗಿಲ್ಲಿ ಕೊಡೋ ಪಾಯಿಂಟ್ಗಳು ನಂಗೆ ತುಂಬಾ ಇಷ್ಟ ಆಗುತ್ತೆ. ಅವರು ಮಾತಾಡ್ಬೇಕಾದ್ರೆ ಎಲ್ಲಾನು ಅನಲೈಸ್ ಮಾಡೇ ಮಾತಾಡ್ತಾರೆ. ಬೇಕಾದ್ರೆ ನೀವು ನೋಡಿ, ರಾಶಿಕಾ ಸೂರಜ್ ಜೊತೆ ಇದ್ದಾಗ ಏನು ಪ್ರಾಬ್ಲಮ್ ಅಲ್ಲ ಅಂತಂದ್ರೆ ಇದೇನಕ್ಕೆ ಪ್ರಾಬ್ಲಮ್ ಆಗುತ್ತೆ? ವ್ಯಾಲಿಡ್ ಪಾಯಿಂಟ್. ಸೊ ಇಲ್ಲಿ ಗಿಲಿಯರ್ ಏನಂತಾರೆ ಅಂದ್ರೆ ನೀನು ಸುರಜ್ ಕಟ್ಟಿ ಕಾಫಿನ ತರಿಸ್ಕೊಂಡಿಲ್ವಾ ಅಂತ ಕೇಳ್ತಾರೆ. ರಾಶಿಕಾ ನಾನು ತರಿಸ್ಕೊಂಡಿಲ್ಲ, ಇನ್ಮೇಲಿಂದ ತರಿಸ್ಕೊಂತೀನಿ ಅಂತಾರೆ. ಬಟ್ ನಾವೆಲ್ಲ ನೋಡಿದೀವಿ ನೀನು ತರಿಸ್ಕೊಂಡು ಕುಡಿದಿದ್ದೆಲ್ಲ ಸುಳ್ಳು ಹೇಳ್ತಾ ಇರೋದು ಚೆನ್ನಾಗಿರಲ್ಲ. ಎಲ್ಲರೂ ನೋಡ್ತಿರ್ತಾರೆ, ಟಿವಿನಲ್ಲಿ ನೋಡ್ತಿರ್ತಾರೆ, ಲೈವ್ ಅಲ್ಲಿ ನೋಡ್ತಿರ್ತಾರೆ. ಆಮೇಲೆ ಇಲ್ಲಿ ಇರೋದು ಕಂಟೆಸ್ಟೆಂಟ್ಗೆ ಪ್ರಾಬ್ಲಮ್ ಏನಂತಂದ್ರೆ ಇರೋ ವಿಷಯನ ಎಕ್ಸೆಪ್ಟ್ ಮಾಡ್ತಿಲ್ಲ, ಅದಿಲ್ಲ ಸುಳ್ಳು ಅಂತ ವಾದ ಮಾಡ್ತಾರೆ ಅದ್ರ ಬಗ್ಗೆನೇ. ನಾವೆಲ್ಲ ಏನು ಖಾಲಿ ಕುತ್ಕೊಂಡು ನೋಡ್ತಿರ್ತಿಲ್ವಾ, ಎಲ್ಲಾನು ಅಬ್ಸರ್ವ್ ಮಾಡ್ತಿರ್ತೀವಿ ತಾನೇ. ಅಟ್ಲೀಸ್ಟ್ ಮನೆಯವ್ರು ಅಬ್ಸರ್ವ್ ಮಾಡ್ಲಿಕ್ಕಂದ್ರೂ ಔಟ್ಸೈಡ್ ಅಲ್ಲಿ ನೋಡುವವರಾದ್ರೂ ಅಬ್ಸರ್ವ್ ಮಾಡ್ತಾರಂತ ಅವ್ರ ತಲೆಯಲ್ಲಿ ಇರಬೇಕು ಸ್ವಲ್ಪ. ಸೊ ಇಲ್ಲಿ ರಾಶಿಕಾ ಅವರು ಹೌದು ನಾವು ಹಾಗೆ ಇದೀವಿ ಅಂತ ಎಕ್ಸೆಪ್ಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಆಮೇಲೆ ಇಲ್ಲಿ ಇವಾಗ ಸೂರಜ್ನ ಹೇಳ್ಕೊಂಡು ಬಂದ್ರು, ಈಗ ಇಬ್ಬರ ನಡುವೆ ಜಗಳ ಆಗ್ತಿದೆ ಅಂದ್ರೆ ಮೂರನೇದವ್ರನ್ನ ಹೇಳ್ಕೊಂಡು ಬರೋದಂತೂ ಇಲ್ಲಿ ತುಂಬಾನೇ ಆಗ್ತಿದೆ. ಆಮೇಲೆ ಇಷ್ಟೊತ್ತನ ಸೂರಜ್ಗೆ ಗಿಲ್ಲಿಗೆ ಏನಿದಿಲ್ಲ, ಈ ಪಾಯಿಂಟ್ ತಗೊಂಡ ತಕ್ಷಣ ಸೂರಜ್ ಮತ್ತೆ ಗಿಲ್ಲಿಗೆ ಈಗ ಫೈಟ್ ಆಗೋದಂತೂ ಖಂಡಿತ. ಇಲ್ಲಿ ರಾಶಿಕಾ ಶೆಟ್ಟಿ ಅವ್ರು ಹೇಳಿದ ಮಾತು ಒಂದು ವ್ಯಾಲಿಡ್ ಇದೆ, ಕಾಮಿಡಿನ ಎಲ್ಲಿ ಮಾಡಬೇಕೋ ಅಲ್ಲಿ ಮಾಡು. ಓಕೆ, ನಾನು ಒಪ್ಕೊಂತೀನಿ ಇದನ್ನ. ಬಟ್ ಗಿಲ್ಲಿ ಅವರು ಕಾಮಿಡಿ ಮಾಡ್ಕೊಂತ ಗುಮ್ತಾರಲ್ಲ, ಚೆನ್ನಾಗಿದೆ. ಕಾಮಿಡಿನ ಎಲ್ಲ ವೇನಲ್ಲೂ ಮಾಡಬಾರ್ದು, ಎಲ್ಲ ಟೈಮಲ್ಲೂ ಮಾಡಬಾರ್ದು ಅನ್ನೋದು ಓಕೆ. ಬಟ್ ಕಾಮಿಡಿ ಮಾಡ್ತಾನೆ ಗುಮ್ಮೋದು ಒಂಥರ ಚೆನ್ನಾಗೂ ಇರುತ್ತೆ. ಸೊ ಇಲ್ಲಿ ಗಿಲ್ಲಿ ನೀನು ಕ್ಯೂಟ್ ಆಗಿದೆಯಾ, ನಾನು ಕ್ಯೂಟ್ ಆಗಿ ಇದ್ದೀನಿ ಅಂತ ರಾಶಿಕಾ ಹೇಳ್ತಾರೆ. ಅವಾಗ ಗಿಲ್ಲಿ ವಾಪಸ್ ಏನಂತ ಇದೇ ನಿಜವಾದ ಕಾಮಿಡಿ ಅಂತಾನೆ. ಸೊ ಇಲ್ಲಿ ಗಿಲ್ಲಿ ಅವರು ಕರೆಕ್ಟಾಗಿ ಗುಮ್ತಿದ್ದಾರೆ, ಆದರೆ ಅವರು ಆಡ್ತಿರೋ ಬಾಡಿ ಲ್ಯಾಂಗ್ವೇಜು ಬೇಡ ಅಂತ ಅನಿಸುತ್ತೆ. ಸೊ ಇವಾಗ ನಿನ್ನೆ ರಕ್ಷಿತಾ ಅವರು ಕೊಟ್ಟಿರೋ ಒಂದೆರಡು ರೀಸನ್ಗಳು ಕರೆಕ್ಟ್ ಆಗಿದ್ದು, ಬಟ್ ಅವ್ರು ಆಡ್ತಿರುವಂಥ ರೀತಿ, ಅವ್ರು ಕೊಟ್ಟಿರುವಂಥ ರೀತಿಗಳು ನೋಡಿದ್ರೆ ಎಲ್ಲೂ ವ್ಯಾಲಿಡ್ ಪಾಯಿಂಟ್ ಅನಿಸ್ತಿಲ್ಲ ಲಾಸ್ಟಿಗೆ ಅಲ್ವಾ? ಅದಕ್ಕೆ ಇವಾಗ ಗಿಲ್ಲಿ ಅವರು ಕೊಡ್ತಿದ್ದಾರೆ ವ್ಯಾಲಿಡ್ ಪಾಯಿಂಟ್ನ, ಅದನ್ನ ಈ ಥರ ಮಾಡಿ ಕೊಡಬೇಡಿ, ಕರೆಕ್ಟಾಗಿ ಕೊಡಿ, ಗುಮ್ಮ ಥರ ಕೊಡಿ, ಏನು ಬೇಡ ಅನ್ನಲ್ಲ. ಮತ್ತೆ ಅದು ತಪ್ಪು ಅಂತ ಕಾಣಿಸ್ಬಾರ್ದು ಅಷ್ಟೇ. ಇಲ್ಲಿ ಜಾಸ್ತಿ ಅವ್ರನ್ನ ಒರ್ಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ನನ್ನ ಪ್ರಕಾರ ಇವತ್ತು ನಾಮಿನೇಷನ್ ಏನಿರಲ್ಲ ಜಾಸ್ತಿ, ಬಟ್ ಜಸ್ಟ್ ಏನು ಗಿಲ್ಲಿ ಮತ್ತೆ ರಾಶಿಕಾ ನಡುವೆ ಆಗಿದ್ದನ್ನು ಹಾಕಿದ್ದಾರೆ ಅನ್ಸುತ್ತೆ. ಬಟ್ ಇಲ್ಲಿ ರಾಶಿಕಾ ಅವರು ಕಾವ್ಯ ಅವ್ರನ್ನ, ಸ್ಪಂದನ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಅನ್ಸುತ್ತೆ. ಬಟ್ ಇಲ್ಲಿ ಗಿಲ್ಲಿಗೆ ಇದಕ್ಕೆ ಸಂಬಂಧ ಇರಲ್ಲ, ಬಟ್ ಔಟ್ ಟಾಪಿಕ್ ಬಂದಿದ್ದಕ್ಕೆ ಅವರು ಟ್ರಿಗರ್ ಆಗಿ ಕೊಡ್ತಿದ್ದಾರೆ ವಾಪಸ್. ಫುಲ್ ಕ್ಲಾರಿಫಿಕೇಶನ್ ಬರ್ತಿದೆ ಗಿಲ್ಲಿ ಕಡೆಯಿಂದ. ಸೊ ಇಲ್ಲಿ ಗಿಲ್ಲಿ ಅವರು ಉರಿಸ್ತಿದ್ದಾರೆ, ಅದೇನೋ ಪ್ರಾಬ್ಲಮ್ ಅಲ್ಲ. ಓಕೆ ಗೈಸ್, ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ನಾಮಿನೇಷನ್ ಪ್ರಕ್ರಿಯೆ ಜೋರಾಗಿ ಇದೆ.